ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ನಮೋ ರಣಕಹಳೆಯನ್ನು ಮೊಳಗಿಸಲಿದ್ದಾರೆ. ಶೀಘ್ರದಲ್ಲೇ ಮತ್ತೆ ರಾಜ್ಯಕ್ಕೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹಲವು ಸಮಾವೇಶಗಳಲ್ಲಿ ಆಯೋಜನೆ ಕೂಡ ಮಾಡಲಾಗಿದೆ. ಭಾಷಣದ ಮೂಲಕ ಮೋದಿ ಅಲೆ ಮತ್ತಷ್ಟು ಪ್ರಬಲಗೊಳಿಸಲು ಈಗ ಬಿಜೆಪಿ ಪಕ್ಷ ತಂತ್ರವನ್ನ ಎಣೆದಿದೆ. ರಾಜ್ಯದಲ್ಲಿ 2 ಹಂತಗಳಲ್ಲಿ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಈ ತಂತ್ರಗಾರಿಕೆಯನ್ನ ಬಿಜೆಪಿ ಮಾಡಿದೆ. ದಕ್ಷಿಣ ಮತ್ತು ಉತ್ತರ ಕರ್ನಾಟಕದಲ್ಲಿ ಸಮಾವೇಶಗಳ ಆಯೋಜನೆಗೆ ಈಗ ಚಿಂತನೆಯನ್ನು ಕೂಡ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ಹಿಂದೆ ಹೇಳಿದಂಗೆ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನು ಕೂಡ ಈಗ ಬಿಜೆಪಿ ರೆಡಿ ಮಾಡಿದೆ. ರಾಜ್ಯದಲ್ಲಿ ಈಗಾಗಲೇ ಹುಬ್ಬಳ್ಳಿ, ಕಲಬುರಗಿಯಲ್ಲಿ ಸಮಾವೇಶವನ್ನ ಪ್ರಧಾನಿ ಮೋದಿ ನಡೆಸಿದ್ದಾರೆ. ಇನ್ನು 5 ರಿಂದ 8 ಸಮಾವೇಶಗಳ ಆಯೋಜನೆಗೆ ಈಗ ರಾಜ್ಯ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಎಲ್ಲಾ ಸಮಾವೇಶಗಳಲ್ಲಿ ಮೋದಿಯನ್ನ ಕರೆಸಿ ಭರ್ಜರಿ ಪ್ರಚಾರ ನಡೆಸಲು ಈಗ ತಂತ್ರವನ್ನ ಎಣೆದಿದೆ ಬಿಜೆಪಿ ಪಕ್ಷ. ಹೀಗಾಗಿ ಸಾಕಷ್ಟು ರ್ಯಾಲಿಗಳನ್ನ ಈ ಹಿಂದೆ ಏನು ಪ್ರಧಾನಿ ಮೋದಿ ಅವರು ಹಮ್ಮಿಕೊಂಡಿದ್ರು, ಈಗ ಮತ್ತೊಮ್ಮೆ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ, ಜೊತೆಗೆ ಈ ಬಾರಿ ಕರ್ನಾಟಕದಲ್ಲಿ ಇನ್ನಷ್ಟು ಸಮಾವೇಶಗಳನ್ನ ಆಯೋಜನೆ ಮಾಡೋದಕ್ಕೆ ಬಿಜೆಪಿ ಚಿಂತನೆಯನ್ನ ನಡೆಸಿದೆ. ಈಗಾಗಲೇ 2 ಸಮಾವೇಶ ನಡೆದಿದೆ ಹುಬ್ಬಳ್ಳಿ ಮತ್ತು ಕಲಬುರಗಿಯಲ್ಲಿ. ಮೊದಲ ಬಾರಿಗೆ ಕಲಬುರಗಿಯಲ್ಲಿ ಏನು ಲೋಕಸಭಾ ರಣಕಹಳೆಯನ್ನ ಮುಳುಗಿಸಿದ್ರು ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ. ಈಗ ಮತ್ತೊಮ್ಮೆ ಮೋದಿಯನ್ನ ಕರೆಸಿ ಇನ್ನಷ್ಟು ತಂತ್ರಗಾರಿಕೆ ಮುಖಾಂತರ ಮತದಾರನ ಸೆಳೆಯುವಂತ ಪ್ರಯತ್ನಕ್ಕೆ ಈಗ ಬಿಜೆಪಿಗರು ಮುಂದಾಗಿದ್ದಾರೆ. ಶೀಘ್ರದಲ್ಲೇ ಪ್ರಧಾನಿ ಮೋದಿ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹಲವು ಸಮಾವೇಶಗಳನ್ನು ಆಯೋಜನೆ ಮಾಡಲಾಗಿದೆ. ಈಗಾಗಲೇ ಭಾಷಣದ ಮೂಲಕ ಮೋದಿ ಅಲೆ ಮತ್ತಷ್ಟು ಪ್ರಬಲಗೊಳಿಸಲು ಈಗ ತಂತ್ರವನ್ನು ಎನ್ನಲಾಗಿದೆ. ರಾಜ್ಯದಲ್ಲಿ 2 ಹಂತಗಳಲ್ಲಿ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಈ ತಂತ್ರವನ್ನ ಮಾಡಿದ ಬಿಜೆಪಿ ಪಕ್ಷ ದಕ್ಷಿಣ ಮತ್ತು ಉತ್ತರ ಕರ್ನಾಟಕದಲ್ಲಿ ಸಮಾವೇಶಗಳ ಆಯೋಜನೆಗೆ ಈಗ ಚಿಂತನೆಯನ್ನ ನಡೆಸಿದೆ. ಈಗಾಗಲೇ ಹುಬ್ಬಳ್ಳಿ, ಕಲಬುರಗಿಯಲ್ಲಿ ಪ್ರಧಾನಿ ಮೋದಿ ಸಮಾವೇಶವನ್ನ ನಡೆಸಲಿದ್ದಾರೆ. ಇನ್ನು 5 ರಿಂದ 8 ಸಮಾವೇಶಗಳ ಆಯೋಜನೆಗೆ ರಾಜ್ಯ ಬಿಜೆಪಿ ನಿರ್ಧಾರವನ್ನ ಕೈಗೊಂಡಿದೆ. ಎಲ್ಲಾ ಸಮಾವೇಶಗಳಲ್ಲಿ ಮೋದಿಯನ್ನ ಕರೆಸಿ ಭರ್ಜರಿ ಪ್ರಚಾರ ನಡೆಸಲು ಈಗ ತಂತ್ರವನ್ನ ಎಣೆದಿದೆ ಬಿಜೆಪಿ ಪಕ್ಷ.